ಅಂದರೆ ಇಂದಿನ ಒಂದು ಅದ್ಭುತ ಕಾರ್ಯಕ್ರಮ. ಒಂದು ಗುರುವಾಗಿ ನನ್ನ ಶಿಷ್ಯ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿರೋದು ನನಗೆ ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಆಗ್ತಾ ಇದೆ. ಇದು ಸಂತಸದ ಕ್ಷಣಗಳು ಕೂಡ ನನಗೆ. ಬಹುಶಃ ಇದು ಒಂದು ಗುರುವಿಗೆ ಚಾಲೆಂಜ್ ಕೊಟ್ಟ ಹಾಗೆ ಆಗ್ತಾ ಇದೆ. ನೋಡಿ ಮೇಡಮ್, ನಮ್ಮನಲ್ಲಿ ಕೂರಿಸ್ಬಿಟ್ಟು ನೋಡಿ ಮೇಡಮ್, ನನಗೆ ಎಷ್ಟು ಜನರು ಅಭಿಮಾನಿಗಳಿದ್ದಾರೆ, ಎಷ್ಟು ಜನರ ಪ್ರಶಂಸೆ ನನಗಾಗಿದೆ, ಎಷ್ಟು ಜನರು ನನ್ನನ್ನು ಹಾಡಿ ಹೊಗಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನಾನು ಬರೆದಿದ್ದೀನಿ, ಎಷ್ಟು ಮಾನವೀಯತೆಯನ್ನು ನಾನು ಈ ಪುಸ್ತಕವನ್ನು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡುವಂತಹ ರೀತಿಯಲ್ಲಿ ನಾನು ಮಾಡಿದ್ದೀನಿ. ನಾನು ಇಂಥ ಒಂದು ಕೆಲಸವನ್ನು ಮಾಡಿದ್ದೀನಿ. ನೀವು ನನ್ನನ್ನು ಕ್ಲಾಸ್ ರೂಮಲ್ಲಿ ಏನೋ ಒಂದು ಪಂಜರ ಅಂತ ಪದ ಬರ್ತಾ ಇದೆ, ಅವರು ಕೂರಿಸ್ಬಿಟ್ಟು ಇದನ್ನು ಓದಿ, ಈ ಕಾಮರ್ಸ್ ಓದಿ, ಈ ಎಕನಾಮಿಕ್ಸ್ ಓದಿ, ಇದನ್ನು ಓದಿ, ಎಲ್ಲಿ ಪ್ರಯೋಜನ ಬಂತು ಇದೆಲ್ಲ? ಗುರುವಿಗೆ ಸೆಡೆಬಡಿಯುವಂತಹ ಒಂದು ಕ್ಷಣ ಇದು. ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಾನೇನ್ ಮಾಡಿದ್ದೀನಿ ಅಂತ ಶಿಷ್ಯ ನನಗೆ ತೋರಿಸ್ಕೊಟ್ಟಿದ್ದಾನೆ. ಇವತ್ತಿನ ಶಿಷ್ಯ ನನಗೆ ಗುರು ಆಗಿದ್ದಾರೆ. ಹಲವಾರು ವಿಚಾರಧಾರೆ, ಹಲವಾರು ಒಂದು ಸ್ವಾರಸ್ಯಮಯವಾಗಿರುವಂತಹ ಸತ್ಯವನ್ನು ಹೊರಹಾಕಿರುವಂತಹ ಈ ವಿಚಾರಗಳನ್ನು ನಾವು ಈ ಒಂದು ಬಹುರೂಪಿ ಕಾರ್ಯಕ್ರಮದಲ್ಲಿ, ಪುಸ್ತಕದಲ್ಲಿ ನಾವು ನೋಡ್ಬೋದು. ಹೌದು, ನನ್ನ ಒಂದು ಮೆಚ್ಚಿನ ಶಿಷ್ಯ, ಒಂದು ತಾಯಿಗೆ ಹೇಗೆ ಎಲ್ಲ ಮಕ್ಕಳು ಪ್ರೀತಿ, ವಿಶ್ವಾಸ, ಶ್ರೇಯಸ್ಸನ್ನ ಬಯಸಲು ಎಲ್ಲ ಎಷ್ಟೇ ಮಕ್ಕಳಿದ್ರು ಒಂದು ತಾಯಿ, ಹಾಗೆ ಗುರು ಧರ್ಮ ಅಂತ ಹೇಳಿದಾಗ ಒಂದು ಗುರು ತನ್ನ ಎಲ್ಲಾ ವಿದ್ಯಾರ್ಥಿಗಳು, ಎಲ್ಲಾ ತರಹದ ವಿದ್ಯಾರ್ಥಿಗಳು, ಅವರಿಗೆ ಪ್ರೀತಿ ಆಧಾರವನ್ನು ತೋರಿಸಿ ಒಂದು ಶ್ರೇಯಸ್ಸನ್ನ ಬಯಸುವಂತಹ ಧರ್ಮ ಇರಬೇಕು. ಹಾಗೆ ನಾನು ಇವತ್ತಿನ ದಿನ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಮೈ ಸ್ಟೂಡೆಂಟ್. ವಿಠಲ, ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ತುಂಬಾ ಬೆಳೆದ್ಬಿಟ್ಟಿದ್ಯಾ, ಬಹಳ ಬೆಳೆದ್ಬಿಟ್ಟಿದ್ಯಾ, ನನ್ಗಿಂತ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ಯಾ. ನಿಜವಾಗ್ಲೂ ಹೆಮ್ಮೆ ಆಗ್ತಾ ಇದೆ. ಏನ್ ಹೇಳ್ಬೇಕು ಅಂತ ನಾನಲ್ಲಿ ಕೂತ್ಕೊಂಡು ನನಗೆ ರೋಮಾಂಚನವಾಗ್ತಾ ಇತ್ತು. ನನ್ನ ಶಿಷ್ಯನ ಒಂದು ಗುಣಗಾನಗಳನ್ನ ಮಾಡಿದಾಗ, ಆ ಒಂದು ಕೃತಿಗಳನ್ನ ಹೇಳ್ತಾ ಇರಬೇಕಾದ್ರೆ, ಅದರಲ್ಲಿ ಬರುವಂತಹ ಒಂದು ಸ್ವಾರಸ್ಯಮಯವಾಗಿರುವಂತಹ ವಿಚಾರಗಳನ್ನ ಹೇಳ್ತಾ ಇರಬೇಕಾದ್ರೆ ಖಂಡಿತವಾಗ್ಲೂ ಮಕ್ಕಳು ಏನಾಗ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನಾವು ಅವರನ್ನ ಹೇಗೆ ಬೆಳೆಸಬೇಕು ಅನ್ನುವಂತಹ ವಿಚಾರವನ್ನ ಪ್ರತಿಯೊಬ್ಬ ಗುರು ಕಲಿತ್ಕೊಳ್ಬೇಕಾಗಿದೆ ಇವತ್ತು. ಆದ್ರಿಂದ ನನಗೆ ಇವತ್ತು ನಿಜವಾಗ್ಲೂ ನಾನೊಂದು ಆ ಶಿಷ್ಯನ ಗುರುವಾಗಿದ್ದೀನಲ್ಲ ಅನ್ನುವಂತಹ ಒಂದು ಸಾರ್ಥಕತೆ, ನನ್ನ ಒಂದು ಸೇವೆಯ ಸಾರ್ಥಕತೆ ನನಗಾಗ್ತಾ ಇದೆ ಇವತ್ತು. ಧನ್ಯವಾದಗಳು ವಿಠಲ ಅವ್ರಿಗೆ. ಒಂದು ಶಬ್ದ ಬರುತ್ತೆ, ಒಂದು ವಾಕ್ಯ ಬರ್ತಾ ಇದೆ, ಇವರ ಪ್ರೊಫೆಸರ್ ರಂಗಪ್ಪ ಅವರು ಬರೆದಿರುವಂತ ಅಕ್ಷರ ನಿನ್ನ ಶಕ್ತಿ ಕಣೋ ಅಂತ ಬರೆದಿದ್ದಾರೆ ಒಂದು ವಾಕ್ಯದಲ್ಲಿ ಅವರ ಇದರಲ್ಲಿ. ಹಾಗೆ ಅಕ್ಷರ ನಿನ್ನ ಶಕ್ತಿ ಕಣೋ ಅಂತ ಹೇಳ್ಕೊಂಡು ಈ ಶಕ್ತಿ ಇನ್ನೂ ಒಂದು ಹೆಮ್ಮೆ ಒಂದು ದೊಡ್ಡದಾಗಿ ಬೆಳೀಲಿ, ಅವರು ಸಾಧನೆಯ ಒಂದು ಶಿಖರವನ್ನ ತಲುಪಲಿ ಅಂತ ಶುಭವನ್ನ ಹಾರೈಸ್ತಾ, ಈ ಸಂದರ್ಭದಲ್ಲಿ ನಾನು ವೈಸಿ ವರ್ಷ ಆಗ್ಬೇಕಾಗಿತ್ತು, ಒಂದು ಗುರು ಶಿಷ್ಯನಿಗೆ ಅಭಿನಂದಿಸ್ಬೇಕಾಗಿತ್ತು. ಇಲ್ಲಿ ವೈಸಿ ವರ್ಷ ಆಗ್ಬಿಟ್ಟಿದೆ. ನಿಮ್ಮ ಮುಂದೆ ಏನು ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಶಿಷ್ಯರು ಏನಾಗಬಹುದು ಉತ್ತಮವಾಗಿ, ಕುವೆಂಪು ಹೇಳುವ ಹಾಗೆ ಏನಾದರೂ ಆಗು, ಮೊದಲು ಮಾನವನಾಗು. ಆದ್ರಿಂದ ಮಾನವೀಯತೆಯ ದೃಷ್ಟಿಯಿಂದ ಸಾಮಾಜಿಕ ನ್ಯಾಯವನ್ನು ತಂದುಕೊಡುವಂತಹ ಪರಿಸ್ಥಿತಿಯನ್ನ ಅವರ ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡಿರುವುದು ನಿಜವಾಗಿಯೂ ಅವರಿಗೆ ಸಲ್ಲಬೇಕಾಗಿರುವಂತಹ ಹಿರಿಯ ಗೌರವ. ಈ ಗೌರವಕ್ಕೆ ನಾನು ನಿಜವಾಗ್ಲೂ ಏನು ಹೇಳಬೇಕು ಅಂತ ನನಗೆ ತೋಚ್ತಾ ಇಲ್ಲ. ನಾನು ನಿಜವಾಗ್ಲೂ ಇವತ್ತು ಧನ್ಯಳು ಇಂತಹ ಶಿಷ್ಯರನ್ನು ಪಡೆದಿರೋದಕ್ಕೆ. ನಿಮಗೆಲ್ಲನೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಈ 2 ಮಾತುಗಳನ್ನು ಕೇಳಿರುವಂತಹ ತಾಳ್ಮೆಯನ್ನು ಇಟ್ಕೊಂಡಿರೋದಕ್ಕೆ. ಥ್ಯಾಂಕ್ ಯು.